ಈಗ ಸಿಟಿ ರವರ ಪ್ರಕರಣದಲ್ಲಿ ರಾಜ್ಯಪಾಲರಿಗೆ ಪತ್ರ ಬರೆದಿದ್ರು, ದೂರನ ಕೂಡ ಕೊಟ್ಟಿದ್ರು, ಅವ್ರನ್ನ ಭೇಟಿ ಕೂಡ ಮಾಡಿದ್ರು. ಈಗ ರಾಜ್ಯಪಾಲರು ಸಿಎಂಗೆ ಪತ್ರ ಬರೆದಿದ್ದಾರೆ ಸರ್, ವಿವರಣೆ ಕೊಡುವಂತ ಸಂಬಂಧಪಟ್ಟ ಹಾಗೆ ಏನು ಹೇಳ್ತೀರಿ ಅಂತ? ನೋಡಿ, ಭಾಳ ದೊಡ್ಡ ರೀತಿ ಇದು ಪೊಲೀಸ್ ರಾಜ್ಯ ಆಗಿದೆ. ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಈ ರೀತಿ ನಡ್ಕೋತಾರೆ. ಒಬ್ಬ ಕಮಿಷನರು ಬೇಕಾಬಿಟ್ಟಾಗಿ ತನ್ನ ವ್ಯಾಪ್ತಿ ಇಲ್ಲ, ತನ್ನ ಸರಹದ್ದಿಲ್ಲ. ಬೆಳಗಾವಿ ನಗರಕ್ಕೆ ಕಮಿಷನರು, ಆದರೆ ಖಾನಾಪುರ ಒಂದು ಪ್ರತ್ಯೇಕ ಅದಕ್ಕೆ ಪೊಲೀಸ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಇದ್ದಾರೆ. ಅಲ್ಲಿ ಒಂದು ರೀತಿ ಈ ಮೊಬೈಲ್ ಹಿಡಿದಂಥ ಮನುಷ್ಯ ಕೊನೆಯವರೆಗೂ ಬಿಡಲಿಲ್ಲ. ಯಾರು ಡಿ ಕೆ ಶಿವಕುಮಾರ್ ಜೊತೆ ಮಾತಾಡ್ತಿದ್ದು, ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಜೋಡೆ ಮಾತಾಡ್ತಿದ್ದು, ಅವರೇನು ನಿರ್ದೇಶನ ಕೊಡ್ತಾಯಿದ್ರು, ಏನು DG IGP ಜೋಡೆ ಮಾತಾಡ್ಲಕತ್ತಿ, ಅದನ್ನೆಲ್ಲ ಕಾಲ್ ರೆಕಾರ್ಡ್ಸೂ ಇವತ್ತು ಹೊರಗೆ ಬರಬೇಕು. ಏನು ನಿರ್ದೇಶನ ಕೊಡ್ತಾಯಿದ್ರು ಒಬ್ಬ ವಿಧಾನ ಪರಿಷತ್ ಸದಸ್ಯ, ಅವ್ರನ್ನ ಆ ರೀತಿ ಒಯ್ಯುವಂಥದ್ದು, ಅವ್ರನ್ನ ಒಳಗೆ ಅವ್ರನ್ನ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬೇಕು ಅನ್ನೋಂಥದ್ದು ದೊಡ್ಡ ಅಲ್ಲಿ ನಮ್ಗೆ ಸುದ್ದಿ ಬಂತು. ನಾವು ಅಲ್ಲೇ ಇದ್ದೀವಿ ರಾತ್ರಿ, ಅದನ್ನೂ ಸಹ ಅವರು ವ್ಯವಸ್ಥಿತ ಮಾಡಿದರು. ಆದರೆ ಹೊರಗಡೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಅಂತೇಳಿ ಅವ್ರನ್ನ ಅಲ್ಲಿಂದ ಒಯ್ದು ಹೀನಾಯವಾಗಿ ನೋಡ್ಕೊಂಡಂಥದ್ದು ಇದು ಯಾರಿಗೂ ಶೋಭೆ ತರುವಂಥದ್ದಲ್ಲ. ಮತ್ತು ಈಗಾಗಲೇ ನಮ್ಮ ಗುರುಗಳು ಸಹಿತ ನಮ್ಮ ಪಂಚಮಸಾಲಿ ಸಮುದಾಯದ ಮೇಲೆ ಲಾಠಿ ಚಾರ್ಜ್ ಏನಾಗಿದೆ. ನಿನ್ನೆ ರಾಷ್ಟ್ರೀಯ ಮಾನವ ಹಕ್ಕದ ಅಧ್ಯಕ್ಷನ ಭೇಟಿಯಾಗಿ ನಮ್ಮವರು ದೂರು ಕೊಟ್ಟಿದ್ದಾರೆ. ಇಂಥ ಅಧಿಕಾರಿಗಳಿಗೆ ಬುದ್ಧಿ ಕಲಿಸದಿದ್ದರೆ ಇವರು ಒಂದು ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಕೆಲಸ ಮಾಡಬೇಕು. ಮುಖ್ಯಮಂತ್ರಿ ಚೇಲಾಗಿ ಡಿ ಕೆ ಶಿವಕುಮಾರ್ ಚೇಲಾಗಿ ಕೆಲಸ ಮಾಡಿದ್ರೆ ಇವ್ರಿಗೆ IPS ಸಹಿತ ಅನರ್ಹರತ್ನ ಹೇಳ್ತೀನಿ ಸರ್. ಈಗ DCM ಡಿ ಕೆ ಶಿವಕುಮಾರ್ ಅವರು ವಿದೇಶ ಪ್ರವಾಸದಲ್ಲಿ ಇದ್ದಾಗಲೇ ಸಿದ್ದರಾಮಯ್ಯ ಬಣ್ಣದಿಂದ ಸಭೆಗಳು, ಮೀಟಿಂಗ್ಗಳು, ಡಿನ್ನರ್ ಮೀಟಿಂಗ್ಗಳು ನಡೀತಾ ಇರುವಂಥದ್ದು, ಇದು ಬೇರೆ ರೀತಿಯಾದ ಚರ್ಚೆಗೆ ಕಾರಣ ಆಗ್ತಾ ಇದೆ ಅಂತ ನೋಡಿ. ಆ ರಾಜ್ಯ KPCC ಅಧ್ಯಕ್ಷರ ಬಗ್ಗೆ ಯಾರಿಗೂ ಭಯ ಇಲ್ಲ. ಅದಕ್ಕೇ ಅವರು ರಾಜಾರೋಷವಾಗಿ ಊಟ ಉಪಚಾರ ಮಾಡ್ಲಾಕತ್ತಾರೆ. ಅವ್ರದ್ದು ಎಲ್ಲರದ್ದು ಗುರಿ ಏನಿದೆ ಅಂದರೆ, ಯಾರು ವಿದೇಶಕ್ಕೆ ಹೋಗಿದ್ದಾರಲ್ಲ ಆ ವಿದೇಶಕ್ಕೆ ಹೋದವರು ಮುಖ್ಯಮಂತ್ರಿ ಆಗಬಾರ್ದು ಅನ್ನೋದು ಅವ್ರ ಉದ್ದೇಶ ಐತಿ. ಅದಕ್ಕೆ ಅವ್ರಿಗೆ ಸಭೆ ಮಾಡ್ತಾಯಿದ್ದಾರೆ. ಸರ್, ಕೊನೆ ಪ್ರಶ್ನೆ. ನಿನ್ನೆ KN ರಾಜಣ್ಣವರು ಕೂಡ ಹೇಳ್ತಾರೆ, ನಾವು ಸಭೆ ಮಾಡಿದ್ರೆ ತಪ್ಪೇನು, DK ಅವರ ಮನೆಯ ಆಸ್ತಿನ ಕೇಳಿದ್ರೆ, ಜಮೀನನ್ನು ಕೇಳಿದ್ರೆ, ಅನ್ನೋ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲ, ರಾಜಣ್ಣವರು ನೇರವಾದಿದ್ದಾರೆ, ಕರೆಕ್ಟ್ ಮಾತಾಡೋರು. ಹೌದ್ರಿ, ಊಟ ಮಾಡಲಿಕ್ಕೆ ಏನು ತೊಂದರೆ? ಪಾಪ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಶಾಸಕರು ಊಟ ಮಾಡಬಾರ್ದಾ? ಅವ್ರ ಕಷ್ಟ ಸುಖ ಹಂಚ್ಕೋಬಾರ್ದಾ? ಏನು 24,000 ಕೋಟಿ ರೂಪಾಯಿ SC ST ಏನು ಹಣ ಮೀಸಲಿದ್ದದ್ದನ್ನು ಇವತ್ತು ಡೈವರ್ಟ್ ಮಾಡಿದ್ರ ಬಗ್ಗೆ ಅವ್ರಿಗೆ ಆ ಮನಸ್ಸಿನಲ್ಲಿ ನೋವಿದೆ. ಆ ನೋವನ್ನು ಹಂಚ್ಕೋಬಾರ್ದಾ? ಮತ್ತು ಈ ಒಂದು ಏನು ವಾಲ್ಮೀಕಿ ಹಗರಣ ಆಯಿತು, ವಾಲ್ಮೀಕಿ ಹಗರಣದಲ್ಲಿ ಅಂಥವ್ರ ಮೇಲೆ ಯಾವುದೇ ಕ್ರಮ ಇಲ್ಲಾರ್ದೇ ಇವತ್ತು ಹೋಗಿದ್ದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕರೆದಿರ್ಬೋದು. ಏನು ಊಟ ಮಾಡಿ ತಪ್ಪ? ಒಬ್ಬರು SC ST ಜನಾಂಗದವ್ರು ಪಾಪ ಅವರಿಗೆ ಇರುವಂಥ ಹಕ್ಕನ್ನು ಕಸುವಂಥ ಕೆಲಸ ಇವತ್ತೇನು ಹೈಕಮಾಂಡ್ ಕಾಂಗ್ರೆಸ್ ಮಾಡಿದೆ. ಇದು ಅಂಬೇಡ್ಕರ್ ಅವ್ರಿಗೆ ಇದೇ ರೀತಿ ಅಪಮಾನ ಮಾಡಿದೆ. ಅಂಬೇಡ್ಕರ್ ಅವರಿಗೆ ಸದನದಲ್ಲಿ ಲೋಕಸಭೆಯಲ್ಲಿ ಸಹ ಅವನು ಹೀನಾಯವಾಗಿ ರಾಜೀನಾಮೆ ತೊಗೊಂಡ್ರು. ಇದು ಇತಿಹಾಸ ಕಾಂಗ್ರೆಸ್ದು ದಲಿತ ವಿರೋಧಿ. ಇವತ್ತು ಊಟಕ್ಕೆ ಬಿಟ್ಟಿಲ್ಲ ಅಂದರೆ ಇದನ್ನು ಒಂದು ದಲಿತರ ಬಗ್ಗೆ ಅವರು ಇರುವಂಥ ಒಂದು ರೀತಿ ದ್ವೇಷ.